ನಕಲಿ ಅತಿಥಿ ಉಪನ್ಯಾಸಕರಿಗೆ ಈಗ ನಡುಕ ಶುರುವಾಗ್ತಾ ಇದೆ. ಸುವರ್ಣ ನ್ಯೂಸ್ ಬಯಲು ಮಾಡಿದಂತಹ ನಕಲಿ ಪಿಎಚ್ಡಿ ಜಾಲ ಈಗ ನಕಲಿ ಪಿಎಚ್ಡಿ ಕಡಿವಾಣಕ್ಕೆ ಕಾಲೇಜು ಶಿಕ್ಷಣ ಇಲಾಖೆ ಮುಂದಾಗಿದೆ. ಬೇರೆ ರಾಜ್ಯಗಳಿಂದ 2,000ಕ್ಕೂ ಹೆಚ್ಚು ನಕಲಿ ಪಿಎಚ್ಡಿ ಬಳಕೆ ಮಾಡಲಾಗ್ತಾ ಇದೆ. ನಕಲಿ ಪಿಎಚ್ಡಿಯನ್ನ ದಾಖಲೆಯನ್ನ ತೋರಿಸಿ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತದೆ. ನಕಲಿ ಪಿಎಚ್ಡಿ ದಾಖಲೆಯನ್ನ ಪತ್ತೆ ಹಚ್ಚುವಂತ ಹೊಣೆಗಾರಿಕೆಯನ್ನ ಪ್ರಾಂಶುಪಾಲರ ಹೆಗಲಿಕೆ ಈಗ ನೀಡಲಾಗಿದೆ. ದಾಖಲೆಯನ್ನ ಪರಿಶೀಲಿಸೋದಕ್ಕೆ ಪ್ರಾಂಶುಪಾಲರಿಗೆ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತೆ ಮಂಜುಶ್ರೀ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳ ಪ್ರಾಂಶುಪಾಲರಿಗೆ ನೀಡಿರುವಂತಹ ಸೂಚನೆ. ನಕಲಿ ಪಿಎಚ್ಡಿಗಳ ವಿರುದ್ಧ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಸರಣಿ ವರದಿಗಳನ್ನು ಪ್ರಸಾರ ಮಾಡಿತ್ತು. ಇದರ ಮುಂದುವರಿದ ಭಾಗವಾಗಿ ಈಗ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.